ಎಷ್ಟೇ ಆದರೂ ಅವಳು ನಮ್ಮ ತಾಯಿ ಅಲ್ವಾ ಡ್ಯಾಡಿ? ಹೌದು ಕಣೋ, ನನಗೂ ಹಾಗೆ ಅನಿಸ್ತಾ ಇದೆ. ಹೀಗಾಗಬಾರ್ದಾಗಿತ್ತು. ಆಕ್ಚುಲ್ ಆಗಿ ಈ ಭಾವನೆ ನನ್ನಲ್ಲಿ ಬರಬೇಕು. ಯಾಕೆ ಅಂದ್ರೆ ಈ ಇಡೀ ವಯಸ್ಸಲ್ಲಿ ನಾನು ಒಂಟಿಯಾಗಿದ್ದೀನಿ. ಆದ್ರೆ ಆ ಭಾವನೆ ನನ್ನೆಲ್ಲ ಬರದೇ ಇರೋ ಥರ ನಾನು ನೋಡ್ಕೊಂಡಿದ್ದೀನಿ. ನೋ ಎಮೋಷನ್ಸ್, ಅಬ್ಸಲ್ಯೂಟ್ಲಿ ನೋ ಎಮೋಷನ್ಸ್. ಈಗಾಗಲೇ ನಾವು ಈ ದಾರಿನಲ್ಲಿ ಬಹಳ ಮುಂದೆ ಬಂದಿದ್ದೀವಿ. ಇಲ್ಲಿ ಯಾವುದೇ ತಿರುವುಗಳು ಇಲ್ಲ. ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ವಾಪಸ್ ಹಿಂದೆ ಹೆಜ್ಜೆ ಹಾಕುವಂತ ಮಾತೇ ಇಲ್ಲ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಸತ್ಯ, ಏನು ಹೇಗಿದ್ಯಾ? ನೋ ಪ್ರಾಬ್ಲಮ್. ಪ್ರಾಬ್ಲಮ್ ಇದೆ. ನೀನಿಲ್ಲ ಅಂದಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಏನು ಪ್ರಾಬ್ಲಮ್ಮು? ಸ್ವಲ್ಪ ಗಾಯ ಆಗಿದೆ, ಡಾಕ್ಟ್ರು ರಿಪೇರಿ ಮಾಡ್ತಾ ಇದ್ದಾರೆ. ನೀನ್ ರಿಪೇರಿ ಆಗ್ತಾ ಇದ್ಯಾ? ಈಗ ನಿಮ್ಮಪ್ಪ ರಿಪೇರಿ ಆಗ್ಬೇಕು. ಯಾಕೆ, ಏನಾಯ್ತು? ನಿಮ್ಮಪ್ಪ ನಮ್ಮ ಮನೆಗೆ ಬಂದು ಸಿಕ್ಕಾಪಟ್ಟೆ ರೇಗಾಡ್ ಹೋಗಿದ್ದಾರೆ. ಹೌದಾ? ನನ್ನ ಕಿಡ್ನಾಪ್ ಮಾಡಿ ಬಾಂಬೆ ರೆಡ್ ಲೈಟ್ ಏರಿಯಾಗೆ ಸಾಗಿಸ್ತಾರಂತೆ. ಸೊಸೆ ಆಗೋಳ್ ಬಗ್ಗೆ ಮಾವ ಆಡೋ ಮಾತಾ ಇದು? ಸಾರಿ ದಾಕ್ಷಾಯಣಿ, ಐ ಆಮ್ ರಿಯಲಿ ಸಾರಿ. ಅವ್ರು ಮಾಡಿದ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮಾಪಣೆ ಕೇಳ್ತೀನಿ. ನೀನು ಕ್ಷಮಾಪಣೆ ಕೇಳಿದ ತಕ್ಷಣಕ್ಕೆ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತಾ? ನಿಮ್ಮಪ್ಪ ದೊಡ್ಡ ರಾಜಕಾರಣಿ ಇರ್ಬೋದು, ಆದ್ರೆ ಜನರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಮೊದಲು ಕಲ್ಸು. ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನ ಹೇಗ್ ಬೇಕಾದ್ರೂ ಬಕ್ರಾ ಮಾಡ್ತಾರೆ. ಅದೇ ಬಲಿಕ ಬಕ್ರಾ ಅಂತಾರಲ್ಲ ಅವ್ರ ಭಾಷೆಯಲ್ಲಿ. ಏನೂ ಆಗೋದಿಲ್ಲ, ನೀನೇನು ಹೆದರ್ಕೋಬೇಡ. ಮೇ ಹೂನಾ, ನಾನು ಇದೀನಲ್ಲ. ಇದೆಯಾ? ನಿನಗೊಂದು ಸ್ಥಾನಮಾನ ಇರೋದು ನಿಮ್ಮ ಅಪ್ಪನಿಂದ. ನೀನೇನಾದ್ರೂ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ನಿನ್ನನ್ನು ಅವರು ಸೊಳ್ಳೆ ಹೊಸ್ಕಾಗ್ತಾಗೆ ಹೊಸ್ಕಾಕ್ಬಿಡ್ತಾರೆ. ಅದಾಗಲ್ಲ. ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ. ನಾನು ಬಿಟ್ಟು ಅವ್ರ ಕೈಲಿ ಬದುಕಕ್ಕೆ ಸಾಧ್ಯ ಇಲ್ಲ. ಹಾಗಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ಅದು ವಾಸ್ತವ ಅಲ್ಲ. ಅವ್ರು ಹೇಳ್ದಾಗ ನೀನ್ ಕೇಳೋವರೆಗೂ ಅವ್ರು ನಿನ್ನ ಬೇಕು ಅಂತಾರೆ. ಒಂದ್ ವೇಳೆ ನೀನ್ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವ್ರು ನಿನ್ನ ಅರ್ಧದಲ್ಲೇ ಕೈ ಬಿಡ್ತಾರೆ. ಹಾಗಂತ ಏನ್ ಮಾಡೋದು? ಮಾಡೋದೇನು, ಮೊದಲು ನೀನ್ ನಿಮ್ಮ ಅಪ್ಪಂಗೆ ಸರೆಂಡರ್ ಆಗು. ನನ್ನ ಮರ್ತ್ಬಿಡು. ಅದ್ ಸಾಧ್ಯ ಇಲ್ಲ. ಹಾಗಾದ್ರೆ ಮೊದಲು ನೀನ್ ನಿಮ್ಮ ಅಪ್ಪನ್ ರಿಪೇರಿ ಮಾಡು. ಜನರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ಸು. ಅಲ್ಲ, ಗೂಳಿ ನುಗ್ದಾಗ ನಮ್ಮ ಮನೆಗ್ ನುಗ್ಗಿ ನಮ್ಮ ಮನೆಯವ್ರನ್ನೆಲ್ಲ ಬಾಯಿಗೆ ಬಂದಂಗ್ ಬೈದಿದಾರಲ್ಲ, ಅವ್ರಿಗ ಅಧಿಕಾರ ಕೊಟ್ಟವ್ರು ಯಾರು? ಸದ್ಯ ನನ್ ಪುಣ್ಯಕ್ಕೆ ಪಲ್ಲವಿ ಒಬ್ಳೆ ಮನೇಲಿದ್ಲು. ಅವಳು ಈ ವಿಷಯನ ಯಾರಿಗೂ ಹೇಳಿಲ್ಲ. ಒಂದ್ ವೇಳೆ ನಮ್ಮಿಬ್ರು ವಿಷಯ ನಮ್ಮ ಮನೇಲಿ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದ್ ದೊಡ್ಡ ರಂಪಾನೆ ನಡೆದೋಗಿರೋದು. ನೋಡು ದಾಕ್ಷಾಯಣಿ, ನಮ್ಮಿಬ್ರು ವಿಷಯ ಯಾವತ್ತಿದ್ರು ನಿಮ್ ಮನೆಗೆ ಗೊತ್ತಾಗ್ಲೇಬೇಕು. ಈ ನೆಪ್ತಲ್ಲಾದ್ರೂ ಗೊತ್ತಾಗ್ಲಿ ಬಿಡು. ಈ ರೀತಿ ಗೊತ್ತಾಗೋದಾದ್ರೆ ಈ ಸಂಬಂಧನೇ ಬೇಡ. ಅವಳು ಯಾಕೆ ಮಿಸ್ ಆಗಿದ್ದಾಳೆ ಅಂತ ನನಗೆ ಗೊತ್ತಿದ್ದಿದ್ರೆ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡೋ ಅಗತ್ಯ ಅವಶ್ಯಕತೆ ಎರಡೂ ನನಗಿರ್ತಾರೆ. ಏನು ಕಾರಣನೇ ಇಲ್ಲದೆ ಮಿಸ್ ಆಗ್ಬಿಡ್ತಾರ? ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? 149 ಇವ್ರು ಗೊತ್ತಲ್ವೇನ್ರಿ? ಒಂದ್ ವೇಳೆ ನಮ್ಮಿಬ್ರು ವಿಷಯ ನಮ್ಮ ಮನೇಲಿ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದ್ ದೊಡ್ಡ ರಂಪಾನೆ ನಡೆದೋಗಿರೋದು. ನೋಡು ದಾಕ್ಷಾಯಣಿ, ನಮ್ಮಿಬ್ರು ವಿಷಯ ಯಾವತ್ತಿದ್ರು ನಿಮ್ ಮನೆಗೆ ಗೊತ್ತಾಗ್ಲೇಬೇಕು. ಈ ನೆಪ್ತಲ್ಲಾದ್ರೂ ಗೊತ್ತಾಗ್ಲಿ ಬಿಡು. ಈ ರೀತಿ ಗೊತ್ತಾಗೋದಾದ್ರೆ ಈ ಸಂಬಂಧನೇ ಬೇಡ. ನನ್ ದಾರಿ ನನ್ಗೆ, ನಿನ್ ದಾರಿ ನಿನ್ಗೆ. ಹಾಗಂದ್ರೆ ಹೇಗೆ? ಯಾರೋ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ಯಾರೋ ಅಲ್ಲ, ಅವರು ನಿಮ್ಮಪ್ಪ. ನಾಳೆ ನೀನ್ ನನ್ನ ಮದ್ವೆ ಆಗಿ ನಿಮ್ ಮನೆ ಕರ್ಕೊಂಡು ಹೋದಾಗ ನಿಮ್ಮಪ್ಪ ಸೊಸೆ ಆಗೋಳ ಹತ್ರ ಯಾವ ರೀತಿ ನಡ್ಕೋಬಹುದು ಸ್ವಲ್ಪ ಯೋಚನೆ ಮಾಡು. ನೋಡು ದಾಕ್ಷಾಯಣಿ, ನಾನೀಗ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಬರೋವರೆಗೂ ನೀನು ಸ್ವಲ್ಪ ಸಮಾಧಾನವಾಗಿರೋ. ಆಮೇಲೆ ನಾನೇ ಬಂದು ನಿಮ್ಮ ಮನೇಲಿ ಮಾತಾಡ್ತೀನಿ. ಅಲ್ಲಿವರೆಗೂ ನೀನು ತಲೆ ಕೆಡಿಸ್ಕೊಂಡು ನನಗೂ ತಲೆ ಕೆಡಿಸ್ಬೇಡ.
ಆಯ್ತು ಬಿಡು, ನಾನು ನೋಡ್ತೀನಿ ನೀನು ಅದೇನು ಮಾಡ್ತೀಯ ಅಂತ. ಆ ಅಪ್ಪನ ಮಗ ಆಗ್ಬೇಡ. ಬರ್ತೀನಿ, ಟೇಕ್ ಕೇರ್. ಸೊ ನೀವು ಮಿಸ್ಟರ್ ಶ್ರೀಕಂಠಯ್ಯ, ಇವರು ನಿಮ್ಮ ಮಗ ಧೀರಜ್. ಏನು ಮಾಡ್ತಾರೆ ನಿಮ್ಮ ಮಗ? ಇವನು ಸ್ಟೇಟ್ಸಲ್ಲಿದ್ದ. ಈಗ ಇಂಡಿಯಾದಲ್ಲೇ ಒಂದು ಸಾಫ್ಟ್ವೇರ್ ಕಂಪ್ನಿ ಫ್ಲೋಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ನೀವೇನು ಮಾಡ್ಕೊಂಡಿದ್ದೀರಿ? ನಮ್ಮದೇನಿದೆ, ನಾವು ಕೆಲಸ ಮಾಡೋ ಕಾಲ ಎಲ್ಲ ಮುಗೀತು. ಈಗ ಮಕ್ಕಳು ಏನು ಮಾಡ್ತಾರೋ ಅದಕ್ಕೆ ಸಪೋರ್ಟ್ ಮಾಡೋದಷ್ಟೇ ನನ್ನ ಕೆಲಸ. ಅಂದರೆ ಮಕ್ಕಳು ಏನು ಮಾಡಿದ್ರು ಅದಕ್ಕೆ ನೀವು ನೆರವು ನೀಡ್ತೀರಾ? ಏನು ಮಾಡಿದ್ರು ಅಲ್ಲ, ಮಕ್ಕಳು ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ನೆರವು ನೀಡ್ತೀನಿ. ಅಂದರೆ ನೀವು ತುಂಬ ಒಳ್ಳೆಯವರು, ಸಭ್ಯಸ್ಥರು ಅಂತ ಹೇಳ್ತಿದ್ದೀರಾ? ಈಗ ಈ ಪ್ರಶ್ನೆ ಯಾತಕ್ಕೆ ಕೇಳ್ತಾ ಇದ್ರು ಅಂತ ತಿಳ್ಕೊಬೋದು. ಯಾಕೆಂದರೆ ನೀವು ತುಂಬ ಸಾಚಗಳೇ ಆಗಿದ್ದಿದ್ರೆ ನಿಮ್ಮ ಹೆಂಡತಿಯಾಗಿ ಮಿಸ್ಸಿಂಗ್ ಆಗ್ತಿದ್ರು. ಅವಳು ಯಾಕೆ ಮಿಸ್ ಆಗಿದ್ದಾಳೆ ಅಂತ ನನಗೆ ಗೊತ್ತಿದ್ದಿದ್ರೆ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಡೋ ಅಗತ್ಯ ಅವಶ್ಯಕತೆ ಎರಡೂ ನನಗಿರ್ತಾರೆ. ಏನು ಕಾರಣನೇ ಇಲ್ಲದೆ ಮಿಸ್ ಆಗ್ಬಿಡ್ತಾರಾ? ನೋಡಿ ಇನ್ಸ್ಪೆಕ್ಟರ್, ನೀವು ಪಬ್ಲಿಕ್ ಸರ್ವೆಂಟ್. ನಮ್ಮಂಥ ಸಾರ್ವಜನಿಕರು ಏನಾದರೂ ತೊಂದರೆ ಅಂತ ಬಂದಾಗ ಅದು ಏನು ಅಂತ ಪರಿಶೀಲಿಸಿ ಅವ್ರಿಗೆ ಸಾಲ್ವ್ ಮಾಡಿಕೊಡ್ಬೇಕು. ಅದನ್ನು ಬಿಟ್ಬಿಟ್ಟು ನೀವೇ ನಮಗೆ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ದೀರಲ್ಲ. ಲುಕ್ ಜೆಂಟ್ಲ್ಮನ್, ನಿಮ್ಮನ್ನೇ ಏನು ಅನುಮಾನ ಬಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಆ ದೇವ್ರನ್ನ ಕೂಡ ಬಿಡಲ್ಲ. ಬಿಡಬೇಡಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆದರೆ ಮೊದಲು ನನ್ನ ಹೆಂಡತಿ ಎಲ್ಲಿದ್ದಾಳೆ, ಆಗಿದ್ದಾಳೆ, ಅದನ್ನು ಪತ್ತೆ ಮಾಡ್ಕೊಡಿ. ಓಕೆ, ಪ್ರಯತ್ನ ಮಾಡ್ತೀನಿ. ವಾಟ್ ಇಸ್ ದಿಸ್ ಇನ್ಸ್ಪೆಕ್ಟರ್? ವಾಟ್ ಆರ್ ಟಾಕಿಂಗ್? ಈ ಹಿಂದೆ ಇದ್ದಿದ್ದ ಇನ್ಸ್ಪೆಕ್ಟರ್ ಅಷ್ಟೇ ನಿಮ್ಮ ಥರನೇ ಹೇಳ್ತಾ ಇದ್ರು, ಟ್ರೈ ಮಾಡ್ತೀನಿ ಅಂತ. ಆದರೆ ಅವ್ರೇನು ಪ್ರಯತ್ನನೇ ಮಾಡಿಲ್ವೇ? ಯಾಕ್ರಿ ಹಾಗೆ ಮಾತಾಡ್ತಿದ್ದೀರಾ? 149 ಇವ್ರು ಗೊತ್ತಲ್ವೇನ್ರಿ? ಅವ್ರ ಹೆಂಡತಿ ಉಟ್ಕೊಂಡಿದ್ದ ಸೀರೆನ ಒಂದು ಕವರ್ಗೆ ಹಾಕಿಟ್ಟಿದ್ದೀವಲ್ಲ, ಹೋಗಿ ತಗೊಂಬನ್ನಿ. ಆ ಸೀರೆ ಹೇಗೆ ತರಿಸ್ತಾ ಇದ್ದೀರಾ? ನಾವೀಗಾಗಲೇ ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟು ಅದು ರೆಕಾರ್ಡ್ ಆಗಿದೆ. ಈಗ ಆ ಸೀರೆ ನೋಡೋದ್ರಿಂದ ಏನು ಪ್ರಯೋಜನ ಇದೆ ಅದನ್ನು ಮೊದಲು ಹೇಳಿ. ನಿಮ್ಮ ಕಥೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು, ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ. ಏನ್ರಿ ಗೊತ್ತಿರೋದು? ಅಥವಾ ನಾವೇನು ತಿಳ್ಕೊಳ್ಬೇಕಾಗಿದೆ ನಿಮ್ಮಿಂದ? ಏನು ಅಧಿಕಾರ ಕೈಯಲ್ಲಿದೆ ಅಂತ ಆಟ ಆಡ್ತಾ ಇದ್ದೀರಾ ನೀವೆಲ್ಲ? ಸಾರ್ವಜನಿಕರು ಅವ್ರ ಪ್ರಶ್ನೆಗಳು ತಗೊಂಡು ನಿಮ್ಮ ಹತ್ರ ಬಂದ್ರೆ ಸಾವಧಾನದಿಂದ ಅದನ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ನಿಮ್ ಕೆಲಸ ಏನು ಅಂತ ಗೊತ್ತಾ ನಿಮ್ಗೆ? ಇಲ್ಲ ಸರ್, ನಾವು ಏನು ಡ್ಯೂಟಿ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ನೀವು ಹೇಳಿದ್ರೆ ಖಂಡಿತ ಕಲ್ತ್ಕೋತೀನಿ. ಏನು ಇನ್ಸ್ಪೆಕ್ಟರ್ ತಿಳ್ಕೊಳ್ಳೋದು? ನೀವುಗಳಿರೋದು ನಾಗರಿಕರನ್ನ ರಕ್ಷಣೆ ಮಾಡೋದಕ್ಕೆ, ಅದನ್ನು ಬಿಟ್ಬಿಟ್ಟು ಆರ್ಮ್ ಮಾಡೋದಕ್ಕಲ್ಲ. ನಾವು ನೋಡ್ತಾನೆ ಇದ್ದೀವಿ, ನೀವೇನು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ವಲ್ಲ. ನೀವೇ ಅಲ್ಲ, ಈ ಹಿಂದೆ ಇದ್ದಿದ್ದ ಇನ್ಸ್ಪೆಕ್ಟರ್ ಅಷ್ಟೇ. ಆಯ್ತು ಸ್ವಾಮಿ, ಹೇಳಿ ಅದೇನಂತ ಉತ್ತರ ಕೊಡಬೇಕು? ನನ್ನ ಹೆಂಡತಿ ಮಿಸ್ಸಿಂಗ್ ಅಂತ ನಿಮಗೆ ಕಂಪ್ಲೇಂಟ್ ಕೊಟ್ಟು ತಿಂಗಳ ಮೇಲೆ ಆಯ್ತು. ಏನು ಆಕ್ಷನ್ ತಗೊಂಡಿದ್ರ ಅಂತ ಸ್ವಲ್ಪ ಹೇಳ್ತೀರಾ? ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈ ಇನ್ವೆಸ್ಟಿಗೇಷನ್ ಮುಗಿಯೋಕೆ ನಿಮ್ಗೆ ಎಷ್ಟು ದಿನ ಬೇಕು? ಇಷ್ಟೇ ದಿವಸ ಆಗುತ್ತೆ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಹೇಳಿ ಕೇಳಿ ಮಿಸ್ಸಿಂಗ್ ಕೇಸು. ನೋಡಿ ಸ್ವಾಮಿ, ಹುಲ್ಲಿನ ಮೆದೆಯಲ್ಲಿ ಕಳೆದು ಹೋಗಿರೋ ಸೂಜಿನ ಹುಡ್ಕೋದು ಎಷ್ಟು ಕಷ್ಟವೋ, ಮಿಸ್ ಆಗಿರೋ ಪರ್ಸನ್ ಹುಡ್ಕೋದು ಅಷ್ಟೇ ಕಷ್ಟ. ನೋಡಿ ಇನ್ಸ್ಪೆಕ್ಟರ್, ನೀವು ನಮ್ಮ ಕಂಪ್ಲೇಂಟ್ನ ತುಂಬ ಕೇರ್ಲೆಸ್ ಆಗಿ ತಗೋತಾ ಇದ್ದೀರಿ. ಇದ್ರ ಪರಿಣಾಮನ ನೀವು ಎದುರಿಸ್ಬೇಕಾಗತ್ತೆ. ಏನು ಹೆದರಿಸ್ತಿದ್ದೀರಾ? ಇಫ್ ಯು ಥಿಂಕ್ ಸೊ ಫೈನ್, ಹಾಗೆ ಅನ್ಕೊಳ್ಳಿ. ನೀವೇ ಅಲ್ಲ, ನಿಮ್ಮ ಹಿಂದೆ ಇದ್ರಲ್ಲ ಇನ್ಸ್ಪೆಕ್ಟ್ರು, ಅವರು ಹೀಗೆ ತಲಹಾಟೆ ಮಾಡ್ತಾನೆ ಇದ್ರು. ಈಗ ಅವ್ರನ್ನ ನೀರು ನೆರಳು ಎರಡೂ ಇದರ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸಿ. ಐ ಲೀವ್ ದ ಚಾಯ್ಸ್ ಟು ಯು. ನೀವು ನಮ್ಮ ಜೊತೆ ಸಹಕರಿಸಿದ್ರೆ ಇಟ್ಸ್ ಫೈನ್, ಅದರ್ವೈಸ್ ನಿಮ್ಮ ಹೋಲ್ಡ್ ಅಲ್ಲ ನೀವು ರೆಡಿ ಮಾಡ್ಕೊಳ್ಳಿ. ಓಕೆ ಧೀರಜ್, ಲೆಟ್ಸ್ ಗೋ. ಪಕ್ಕ ಈಡಿಯಟ್ ಕಣ ನೀ. ಅವ್ರು ಹೋದ್ಮೇಲೆ ತಗೊಂಬಂದಿಯಲ್ಲ, ನಿಮ್ಮಂಥವ್ರಿಂದಲೇ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ತಗೊಂಡೋಗಿಡು.
ನಮಸ್ಕಾರ ಮೇಷ್ಟ್ರೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾನೆ? ಆ ಭಗವಂತನ ದಯೆಯಿಂದ ನಾನು ನನ್ನ ಮನೆಯವರು ಎಲ್ಲ ಚೆನ್ನಾಗಿದ್ದಾರೆ. ಬೈ ದಿ ಬೈ, ಕಂಗ್ರ್ಯಾಚುಲೇಷನ್ಸ್. ಮಂದಾರಾಗೇನೋ ವರ ಗೊತ್ತಾಯ್ತಂತೆ? ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂತ ನೆನಪು ಬರ್ತಾ ಇಲ್ಲ. ಒಟ್ಟಲ್ಲಿ ಒಳ್ಳೇದಾಯ್ತಲ್ಲ ಬಿಡಿ. ಎಂಗೇಜ್ಮೆಂಟ್ ಯಾವಾಗ? ನನ್ನ ತಂಗಿಗೆ ಇಷ್ಟ ಆಗದೆ ರಿಜೆಕ್ಟ್ ಮಾಡ್ತೀವಲ್ಲ ಫೋಟೋಸು, ಅಂತ ವ್ಯವಹಾರ ಇದ್ರೆ ಇಂಥವ್ರಿಗೆ ತೋರಿಸಿ ಸೂಟ್ ಆದ್ರೂ ಆಗ್ಬೋದು. ಇವಳು ಮುಖ ನೋಡಿ ಪುರೋಹಿತ್ರೆ, ಹುಡುಗಿರ ಲಕ್ಷಣನ ಇದೆ, ಒಳ್ಳೆ ಸೋಡಾ ಗ್ಲಾಸ್ ಹಾಕೊಂಡು ಹೇಗಿದ್ದಾಳೆ ಅಂತ. ಇಂಥವ್ರಿಗೆ ಯಾರು ಗಂಟು ಕೊಡ್ತಾರೆ? ಆದ್ರೆ ನನ್ನ ತಂಗಿ ಹಾಗಲ್ಲ, ಒಳ್ಳೆ ರಿಫೈಂಡ್. ಏನೋ ಅಂದೆ? ಯಾರು ಹೇಳಿದ್ರು? ಯಾರು ಹೇಳಿದ್ರು ಅಂತ ನೆನಪು ಬರ್ತಾ ಇಲ್ಲ. ಒಟ್ಟಲ್ಲಿ ಒಳ್ಳೇದಾಯ್ತಲ್ಲ ಬಿಡಿ. ಎಂಗೇಜ್ಮೆಂಟ್ ಯಾವಾಗ? ಅದು ಏನಾಯ್ತು ಅಂದ್ರೆ, ಯಾಕೆ? ಏನಾಯ್ತು? ನೀವೇ ಬೇಡ ಅಂದ್ರ ಅಥವಾ ಅವರೇ ಬೇಡ ಅಂದ್ರ? ಬೇಡ ಅಂದವರು ಅವರೇ. ಎಲ್ಲ ಒಪ್ಪಿಗೆ ಆಗಿತ್ತು, ಕಡೆ ಗಳಿಗೆಯಲ್ಲಿ ಬೇಡ ಅಂದ್ರು. ಯಾಕೆ ಅಂತ ನೀವು ಕೇಳ್ಬೇಕಾಗಿತ್ತು. ಇದೇನು ಹುಡುಗಾಟನ? ಒಂದ್ಸಲ ಹೂ ಅನ್ನೋದು, ಇನ್ನೊಂದ್ಸಲ ಬೇಡ ಅನ್ನೋದಕ್ಕೆ ಪ್ರಯೋಜನ ಏನು ಸರ್? ಸದ್ಯ ಕಡೆ ಗಳಿಗೆಯಲ್ಲಿ ಬೇಡ ಅಂದ್ಬಿಟ್ರು. ಮದುವೆ ಆದಮೇಲೆ ನಿಮ್ಮ ಹುಡುಗಿ ಇಷ್ಟ ಇಲ್ಲ ಅಂದಿದ್ರೆ ನಾವು ಏನು ಮಾಡಬೇಕಾಗಿತ್ತು ಸರ್? ಅದು ನಿಜಾನೇ. ಈಗಿನ ಕಾಲದಲ್ಲಿ ವರಗಳು ಏನೇನೋ ಆಟ ಆಡ್ಬಿಟ್ಟಿರ್ತಾರೆ. ಯಾರ್ದೋ ಬಲವಂತಕ್ಕೆ ಒಪ್ಕೊಂಡ್ಬಿಡ್ತಾರೆ. ಅವ್ರ ಅವತಾರಗಳು ಆಮೇಲೆ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ನೋಡಿ ನಮ್ಮ ಹಿರಿಯರು ಒಂದು ಗಾದೆ ಮಾತು ಹೇಳಿರೋದು, ಅಳಿಯನ ಕುರುಡು ಬೆಳಗಾದ್ಮೇಲೆ ಗೊತ್ತಾಗತ್ತೆ ಅಂತ. ಹೋಗ್ಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ಈಗ ನಮ್ಮ ಕೈನಲ್ಲೇ ಒಂದು ಗಂಡಿದೆ. ಸರಿ, ಈಗ ತಾನೇ ಒಬ್ಬ ಬ್ರೋಕರ್ ಕೈನಲ್ಲಿ ಫೋಟೋನು ಜಾತಕನೂ ಕೊಟ್ಟು ಬಂದೆ. ಹೌದಾ? ಹೌದು. ಆದ್ರೇನಂತೆ, ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕಲದ್ರು ಅನ್ನೋ ಹಾಗೆ ಊರೂರು ಅಲೆಯೋದಕ್ಕಾಗತ್ತಾ? ನಮ್ಮಲ್ಲೇ ಮಂದಾರ ಅಂತ ಒಳ್ಳೆ ಹುಡುಗಿ ಇರೋವಾಗ ಅವ್ರಿಗೆ ಯಾಕೆ ಕಲಿಬೇಕು? ಬನ್ನಿ ಕೂತ್ಕೊಳ್ಳಿ, ಹೋಗೋಣ. ಅಯ್ಯೋ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡಬೇಕು? ಏನ್ ಸ್ವಾಮಿ ಹೀಗೆ ಹೇಳ್ತೀರಿ? ನಿಮಗಿಂತ ಆತರ ನನಗೆ ಆ ಬ್ರೋಕರ್ ಇನ್ಯಾವುದಾದ್ರೂ ಸಂಬಂಧ ಹುಡುಕ್ಬಿಟ್ಟಾನು. ನಡೀರಿ. ಅದು ಹಾಗಲ್ಲ ಸರ್. ಪಾಪ ನೀವು ಯಾವ ಕೆಲಸದ ಮೇಲೆ ಹೊರಟಿದ್ರು ಏನೋ, ನೀವು ಒಂದು ಕೆಲಸ ಮಾಡಿ ಸರ್. ನೀವು ಆ ಬ್ರೋಕರ್ದು ಅಡ್ರೆಸ್ ಕೊಡಿ, ಅಲ್ಲಿ ನಾನು ಹೋಗಿ ನಿಮ್ಮ ಹೆಸರು ಹೇಳಿ ಜಾತಕ ಮತ್ತು ಫೋಟೋ ಕಲೆಕ್ಟ್ ಮಾಡ್ಕೊತೀನಿ. ಏನು ಸಂಕೋಚದ ಮನುಷ್ಯನಪ್ಪ ನೀವು. ನಿಮಗಿಂತ ಹೆಚ್ಚು ಆಸಕ್ತಿ ನನಗಿದೆ. ನೀವೀಗ ಬರಲ್ಲ ಅಂದರೂ ನಾನು ನಿಮ್ಮನ್ನು ಬಿಡೋಲ್ಲ. ಅದು ಹಾಗಲ್ಲ ಸರ್. ನೀವು ಈಗ ತಾನೇ ಹೋಗಿ ಆ ಬ್ರೋಕರ್ಗೆ ಫೋಟೋ ಜಾತಕ ಕೊಟ್ಟು ಬಂದಿದ್ದೀರಾ. ಈಗ ತಿರ್ಗಾ ಹೋಗಿ ಅದನ್ನು ವಾಪಸ್ ಕೇಳೋದಂದರೆ ಚೆನ್ನಾಗಿರಲ್ಲ ಸರ್. ಅವ್ರು ಏನು ಅನ್ಕೋತಾರೋ ಏನು? ಏನು ಅನ್ಕೊಂತಾನೆ ಅವನ ತಲೆ? ಅವ್ನಿಗೆ ಬೇಕಾಗಿರೋದೇನೋ ಕಮಿಷನ್ನು. ಅದನ್ನ ನಾನು ಅವನ ಮಕ್ಕಳ ಮೇಲೆ ಬಿಸಾಕ್ತೀನಿ. ನೀವು ಸುಮ್ಮನೆ ಇದ್ಬಿಡೆ, ಹತ್ತಿ. ನೀವು ಹಾಗಲ್ಲ, ನನಗೆ ಈ ಸಂಗೀತ ಪಾಠದ ಮನೆಗೆ ಹೋಗಬೇಕಾಗಿತ್ತು. ಈಗ ಹೋಗದೇ ಇದ್ರೆ ಅವ್ರೇನು ಅನ್ಕೋತಾರೋ? ಅದೆಷ್ಟೊತ್ತು ಮೇಷ್ಟ್ರೆ? ಇಲ್ಲಿಂದ ಬ್ರೋಕರ್ ಮನೆಗೆ ಹೋಗೋದಕ್ಕೆ 5 ನಿಮಿಷ, ಅವನ ಹತ್ರ ಮಾತುಕತೆಗೆ 5 ನಿಮಿಷ, ಆಮೇಲೆ ನಾನು ಕರ್ಕೊಂಬಂದು ನಿಮ್ಮನ್ನು ಅಲ್ಲಿಗೆ ಡ್ರಾಪ್ ಮಾಡ್ಬಿಡ್ತೀನಲ್ಲ. ಅದೇನೋ ಜಾಂಡ್ರ ಮಾತು ಇದೆಯಲ್ಲ, ಕೇಳಿಲ್ವಾ ನೀವು? ನಾಳೆ ಮಾಡೋದನ್ನ ಇಂದು ಮಾಡು, ಇಂದು ಮಾಡೋದನ್ನ ಈ ಕ್ಷಣ ಮಾಡು ಅಂತ. ನೀವು ಸುಮ್ಮನೆ ಕಾರ್ಯತಿ, ನಾನು ಹೇಳ್ತೀನಿ. ಬನ್ನಿ 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 ಬನ್ನಿ. ಸರಿ, ಅದೇ ವೆಚ್ಚ ಇದ್ದಾಗ ಕೂತ್ಕೊಳ್ಳಿ. ನಮಗೆ ತುಂಬ ಬೇಕಾದವ್ರ ಮಗಳ ಫೋಟೋ ಇದು. ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ. ಜೊತೆಗೆ ಶ್ರೀಮಂತರು ಕೂಡ. ಒಬ್ಬ ಅಣ್ಣ ಇದ್ದಾನೆ, ಒಬ್ಬಳೇ ಮಗಳು. ಓ, ಹಾಗಾದರೆ ಮುದ್ದಾಗಿ ಬೆಳೆಸಿರಬೇಕು. ನೀವು ಹೇಳೋದು ನಿಜ ಶಾಸ್ತ್ರಿಗಳೇ. ಯಾವ ಕೊರತೆನೂ ಇಲ್ಲ, ತುಂಬ ಚೆನ್ನಾಗಿ ಮದುವೆ ಮಾಡಿಕೊಡ್ತಾರೆ. ಪುರೋಹಿತ್ರೆ, ತಗೊಳ್ಳಿ, ಇದರಲ್ಲಿ ನನ್ನ ತಂಗಿ ಫೋಟೋ ಇದೆ, ಒಂದು ಗಂಟು ನೋಡ್ತೀನಿ. ಇನ್ನು ಯಾಕೆ ಅವಸರ? ನಾವಿರೋದು ಅದಕ್ಕಲ್ವಾ? ಇವ್ರು ಮಾತು ಮುಗಿದು ಬಿಡ್ಲಿ. ಅಷ್ಟು ಸುಲಭವಾಗಿ ಇವಳು ಮಾತೆಲ್ಲ ಮುಗಿಯುತ್ತೆ ಪುರೋಹಿತ್ರೆ. ತಗೊಳ್ಳಿ, ಇದರಲ್ಲಿ ನನ್ನ ತಂಗಿ ದಾಮಿನಿ ಫೋಟೋ ಇದೆ. ಇವಳಿಗೆ ಒಳ್ಳೆ ಗಂಡು ಹುಡುಕಿ. ನನ್ನ ತಂಗಿಗೆ ಇಷ್ಟ ಆಗದೆ ರಿಜೆಕ್ಟ್ ಮಾಡ್ತೀವಲ್ಲ ಫೋಟೋಸು, ಅಂತ ವ್ಯವಹಾರ ಇದ್ರೆ ಇಂಥವ್ರಿಗೆ ತೋರಿಸಿ ಸೂಟ್ ಆದ್ರೂ ಆಗ್ಬೋದು. ಇವಳು ಮುಖ ನೋಡಿ ಪುರೋಹಿತ್ರೆ, ಹುಡುಗಿರ ಲಕ್ಷಣನ ಇದೆ, ಒಳ್ಳೆ ಸೋಡಾ ಗ್ಲಾಸ್ ಹಾಕೊಂಡು ಹೇಗಿದ್ದಾಳೆ ಅಂತ. ಇಂಥವ್ರಿಗೆ ಯಾರು ಗಂಟು ಕೊಡ್ತಾರೆ? ಆದ್ರೆ ನನ್ನ ತಂಗಿ ಹಾಗಲ್ಲ, ಒಳ್ಳೆ ರಿಫೈಂಡ್.
ಕರೆಕ್ಟ್. ರಿಫೈನ್ಡ್ ಅಂದ್ರೆ ಎಲ್ಲ ಬೆರ್ಕೆ ಎಣ್ಣೆನ ಫಿಲ್ಟರ್ಗೆ ಹಾಕಿ ಆಮೇಲೆ ಹೈಡ್ರೋಜನೈಸ್ ಮಾಡ್ತಾರೆ. ಅಡಲ್ಟ್ರೇಟೆಡ್ ಜಾತಿಗೆ ಸೇರಿದ್ದು. ರಿಫೈನ್ ಸ್ವತಃ ಫೈನ್ ಅಂತೂ ಅಲ್ಲ. ನೋಡಿದ್ರ ಪುರೋಹಿತ್ರೆ ಎಷ್ಟು ಮಾತಾಡ್ತಾ ಇದ್ದಾಳೆ ಅಂತ. ಯಾವುದೋ ಕಿತ್ತೋಗಿರೋ ಕಾಲೇಜ್ನಲ್ಲಿ ಕೆಲ್ಸಕ್ಕೆ ಬಾರದಿರೋ ಸಬ್ಜೆಕ್ಟಿಗೆ ಲೆಕ್ಚರ್ ಆಗಿದ್ದಾಳೆ ಅಲ್ಲ, ಆಗಿದ್ಲು. ಈಗ ಅಲ್ಲಿಂದ ಹೋಗ್ದು ಓಡಿಸಿದ್ದಾರೆ. ಅದಕ್ಕೆ ಇವರಿಗೆಲ್ಲ ನಮ್ಮನ್ನ ಕಂಡ್ರೆ ಹೊಟ್ಟೆ ಉರಿ. ಆದ್ರೆ ನನ್ನ ತಂಗಿ ಅಂತವಳಲ್ಲ ಪುರೋಹಿತ್ರೆ, ಅಮೆರಿಕದಲ್ಲಿ MBA ಮುಗಿಸ್ ಬಂದಿದ್ದಾಳೆ. ಅದಕ್ಕೆ ಅವಳಿಗೊಂದು ಗಂಡು ಹುಡುಕಿ ಅಂತ ಹೇಳಿದ್ದು. ಅಯ್ಯೋ ಬಿಡಿ ಪುರೋಹಿತ್ರೆ, ಈಗೇನು ಇಂಡಿಯಾಲ್ಲೇ ಕೂತ್ಕೊಂಡು ಯಾವ್ದಾದ್ರೂ ಫಾರಿನ್ ಯೂನಿವರ್ಸಿಟಿ ಡಿಗ್ರಿ ತಗೊಳ್ಬೋದು. ಪಾಪ ಎಲ್ಲಾ ಕಡೆ ಅಲ್ದು ಯಾವುದೋ ಗಂಡು ಸಿಗದೆ ಕೊನೆಗೆ ನಿಮ್ ಹತ್ರ ಬಂದಿದ್ದಾರೆ ಗಂಡು ಹುಡುಕೊಡಿ ಅಂತ. ಹುಡುಕೊಡಿ, ಯಾರು ಬೇಡ ಅಂದ್ರು. ಆದ್ರೆ ಒಂದ್ ವಿಷಯ, ಇವ್ರಿಗೆ ಗೃಹಸ್ಥರು ಅಂದ್ರೆ ಆಗಲ್ಲ. ನೀವು ಯಾಕೆ ಈ ಥರ ಜಗಳಾಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಇವಳು ಬೇರೆ ಯಾರು ಅಲ್ಲ, ಸ್ವಂತ ನಮ್ಮ ಮಾವನ ಮಗಳೇ. ಮನೆಯವರೆಲ್ಲ ಸೇರ್ಕೊಂಡು ನನಗೆ ಗಂಟು ಹಾಕ್ಬೇಕು ಅಂತ ನೋಡಿದ್ರು, ಹಂಗೂ ಹಿಂಗೂ ಮಾಡಿ ಎಂಗೇಜ್ಮೆಂಟು ಮಾಡಿದ್ರು ಅಂತ ಇಟ್ಕೊಳ್ಳಿ. ದೇವ್ರ ದೊಡ್ಡವನು ಕಡೆಗಳಿಗೆ ಬುದ್ಧಿ ಕೊಟ್ಟ, ರಿಜೆಕ್ಟ್ ಆಯ್ತು. ಪುರೋಹಿತ್ರೆ, ದೇವರು ಕೆಲವರಿಗೆ ನಾಲ್ಗನ ಉದ್ದ ಕೊಟ್ಬಿಟ್ಟಿರ್ತಾನಂತೆ. ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಪುರೋಹಿತ್ರೆ, ಹಾಳಾಗೋಗ್ಲಿ, ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಂಟಿದ್ರೆ ಹುಡುಕೊಡಿ. ಅದೇ ಹೆಂಡತಿ ಸತ್ತೋಗಿರ್ತಾಳೆ, ಮನೇಲಿ ಮಗು ಇರುತ್ತೆ, ಅದನ್ನ ನೋಡ್ಕೊಳಕ್ ಒಂದು ಹೆಂಡತಿ ಬೇಕಾಗಿರುತ್ತಲ್ಲ, ಅಂತ ವ್ಯವಹಾರ ಇದ್ರೆ ಗಂಟು ಹಾಕಿ. ಅಲ್ವೇನೆ ಸೋಡಾ ಬುಡ್ಡಿ? ಹೌದು, ನನಗೆ ಅಂತವ್ರಾದ್ರೂ ಸಿಗ್ತಾರೆ. ಆದ್ರೆ ನಿನಗೆ ನಿನ್ ತಂಗಿಗೆ ಅಂತವ್ರು ಯಾರು ಸಿಗದೆ ಹೀಗೆ ಜಾತಕ ಹಿಡ್ಕೊಂಡು ಪುರೋಹಿತರ ಹಿಂದೆ ಸುತ್ತಾನೇ ಇರ್ಬೇಕಾಗತ್ತೆ. ನಿನ್ನ ಸಂಸ್ಕೃತಿಗೆ, ನಿನ್ನ ನೀತಿಗೆ ಯಾವನಾದ್ರೂ ದನ ಕಾರಣ ನೋಡ್ಕೊ ಹೋಗು. ಅಷ್ಟೊಂದು ಕೊಬ್ಬರ ನಿನಗೆ ತಗದ್ ಬಿಟ್ಟ ಅಂದ್ರೆ? ಹೌದು, ನನಗೆ ಕೊಬ್ಬು ಜಾಸ್ತಿ. ಯಾಕೆ ಹೇಳು? ನಿಮ್ಮಪ್ಪನ ಮೇಲೆ ಗಂಟು ತಿಂದಿದ್ದೀನಲ್ಲ, ಅದಕ್ಕೆ. ಹೋಗಲೇ, ನಮ್ ಗಂಟಿಗೆ ಆಸೆ ಪಟ್ಟವರು ನೀವು, ನಾವಲ್ಲ, ತಿಳ್ಕೊ. ಮಾತು ಜಾಸ್ತಿ ಆಯ್ತು ನಿಂದು. ಅಯ್ಯೋ, ನೀವಿಬ್ರು ಏನು ಜಗಳ ಆಡಕ್ ಬಂದಿದ್ದೀರೋ, ಮದುವೆ ವಿಷಯ ಮಾತಾಡಕ್ ಬಂದಿದ್ದೀರೋ? ನಾನ್ ಬಂದಿರೋದು ಮದ್ವೆ ವಿಚಾರ ಮಾತಾಡ್ಬೇಕು ಅಂತಾನೆ. ಆದ್ರೆ ಇವಳಿದಾಳಲ್ಲ, ಹುಟ್ಟು ಜಗಳ ಗಂಟೆ. ಯಾರಾದ್ರೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ಲಿಲ್ಲ ಅಂದ್ರೆ ಇವಳಿಗೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ. ಅದೇ ತರ ಈಗ ನನ್ನ ಹತ್ರ ಜಗಳಕ್ಕೆ ಬಂದಿದ್ದಾಳೆ. ಇವಳಿಗಂತೂ ಮದ್ವೆ ಆಗೋ ಯೋಗ ಇಲ್ಲ, ಮದ್ವೆ ಆಗೋರ್ಗೂ ಬಿಡಲ್ಲ. ಯಾಕಂದ್ರೆ ಇವಳಿಗೆ ಊರ್ ತುಂಬಾ ಬಾಯ್ ಫ್ರೆಂಡ್ಸ್ ಇದಾರೆ ನೋಡಿ, ಅದಕ್ಕೆ. ಏನೋ ಅಂದೆ?